ಅದೇನಂದ್ರೆ ಕೆಲವರು ಅಲ್ಲೇ ಮಾಡಿದ್ರೆ ನಮ್ಮ ಟೀಚರ್ಸ್ ಕೂಡ ಇರ್ತಾರೆ, ಲೆಕ್ಚರರ್ಸ್, ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಒಂದು ಇದು ಮಾಡಿದ್ರು. ಅದನ್ನು ಆರ್ಡರ್ ಮಾಡಿರ್ಬೇಕು ಗೊತ್ತಿಲ್ಲ. ನಾನು ಹೇಳಿದೆ ಅದನ್ನು ತೀರ್ಮಾನ ಮಾಡ್ಕೊಂಡು ಮಾಡಿ. ಸೈಟ್ ಆರ್ಡರ್ಸ್ ಇಲಾಖೆಲ್ಲ ಮಾಡ್ತಾರೆ. ಈಗ ನಾನು ಗ್ರೂಪ್ ಸ್ಟಡೀಸ್ ಮಾಡ್ತೀನಿ, ಏನೋ ಸಡನ್ ಆಗಿ ಹೆಲ್ಪ್ ಬೇಕು, ಅವಾಗ ನಿಮಗೆ ಟೀಚರ್ಸ್ ಅವೈಲಬಿಲಿಟಿ ಇರ್ತಾರೆ. ಆ ನಿಟ್ಟಿನ ಮೇಲೆ ಮಾಡಿದ್ದಾರೆ. ಇದೊಂದ್ಸತಿ ಸುಮ್ಮನೆ ಜನರಲ್ ಆಗಿ ಚರ್ಚೆ ಮಾಡಿದ್ರು. ಐ ಥಿಂಕ್ ನೋಡಿ ಇದು ಒಳ್ಳೇದಿದ್ರೆ ಮಾಡಿ ಅಂತ. ಎಲ್ಲ ಕಲಿಕೆದೆಲ್ಲ ಮುಗಿದೋದ್ರೆ ಮತ್ತೆ ಇನ್ನು ರಿವಿಷನ್ ಮಾಡೋದಕ್ಕೆ ಅವ್ರಿಗೆ ಉಪಯೋಗ ಆಗುತ್ತೆ. ಮತ್ತೆ ಈಗೆಲ್ಲ ಮಾಡಲ್ ಕ್ವಶನ್ ಪೇಪರ್ಸ್ ಬಹಳ ಸಿಸ್ಟಮ್ ಚೇಂಜ್ ಮಾಡಿದೀವಿ. ಅದೆಲ್ಲದೂ ಕೂಡ ಅನುಕೂಲ ಆದ್ರೆ ಅವರಿಗೆ ರಿಸಲ್ಟ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಸಾಮ್ ಫೇಸ್ ಮಾಡೋದಕ್ಕೂ ಕೂಡ ಒಳ್ಳೆ ಹೆಲ್ಪ್ ಆಗುತ್ತೆ. ಸ್ಪೆಷಲ್ ಅಧಿವೇಶನ ನಾಳೆ ಅದೇ ಮೇನ್ ಆಗಿ ಈ ಮನ್ರೇಗಾ ವಿಚಾರದ ಬಗ್ಗೆ ಮೇನ್ ಆಗಿ ಬರ್ತದೆ. ಮತ್ತೆ ಗವರ್ನರ್ ಸ್ಪೀಚರ್ಸ್ ಹೆಂಗೆ ಬರುತ್ತೆ ನೋಡಿಕೊಂಡು ಅದ್ರ ಮೇಲೆ ಬೇರೆ ಬೇರೆ ಸಮಸ್ಯೆನೂ ಕೂಡ ಮಾಡ್ತಕ್ಕಂಥದ್ದನ್ನು ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ, ಮನೆ ಮುಖ್ಯಮಂತ್ರಿಗಳು ಕೂಡ. ಯಾಕಂದ್ರೆ ಇದೊಂದು ದುರಂತ. ಇಲ್ಲಾಂದ್ರೆ ಹೆಚ್ಚು ಕಮ್ಮಿ ಆಗಿದ್ರೆ ಜನರಿಗೆ ಕೆಲಸ ಸಿಗದೆ ಹೊಟ್ಟೋಗ್ಬಿಡುತ್ತೆ ಅವ್ರ ಕೈಯಿಂದ. ಅದನ್ನ ನಾವು ನಮ್ದು ಡಿಪೆಂಡ್ ಮಾಡ್ಕೊಳ್ಬೇಕಾಗುತ್ತೆ. ಐ ಥಿಂಕ್ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಕೆಲವರು ಅವರವರೇ ಇರ್ತಕ್ಕಂಥ ವ್ಯವಸ್ಥೆಯನ್ನ ಮನ್ರೇಗಾನ ಉಳಿಸ್ಕೋಬೇಕು ಅನ್ನೋದು ಭಾವನೆ ಮೇಲೆ ಇದ್ದಾರೆ. ಐ ಥಿಂಕ್ ಇಟ್ಸ್ ಅ ಗುಡ್ ದಿಸ್ ಥಿಂಗ್. ಚರ್ಚೆ ಅದು ಮಾಡೋದು ಒಳ್ಳೆಯದು. ವಿರೋಧ ಪಕ್ಷಗಳು ಈಗ ವಿರೋಧ ಮಾಡ್ತಿದಂತ ಸರ್, ಅಂದ್ರೆ ಇದು ಸಿಎಂ ಅವರ ಕೊನೆ ಭಾಷಣ ಇರಬಹುದು, ಅವರ ಮುಖ್ಯಮಂತ್ರಿ ಭಾಷಣ ಇರಬಹುದು, ಅಥವಾ ರಾಜ್ಯದ ಅಭಿವೃದ್ಧಿ ಬಗ್ಗೆ 2.5 ವರ್ಷದಿಂದ ಅವರು ಬುಲ್ಡೆ ಬಿಡ್ತಾನೆ ಇದ್ದಾರೆ. ಇದನ್ನ ತಗೊಂಡು ಏನ್ ಮಾಡ್ತಿರೋದು ಅದೆಲ್ಲ ಉಪಯೋಗ ಇಲ್ಲ. ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ವಿಶೇಷ ಅಧಿವೇಶನ ಕರೆದಿದ್ದರೆ ಒಂದು ವ್ಯಾಲ್ಯೂ ಇರೋದು. ಗವರ್ನರ್ ಸ್ಪೀಚ್ ಅಲ್ಲಿ ಅಭಿವೃದ್ಧಿ ಅಲ್ಲದೆ ಇನ್ನೇನು ಮಾತಾಡ್ತಾರಂತೆ. ಈಗ ಗ್ಯಾರಂಟಿಗಳನ್ನ ನಾವು ಕೊಟ್ವಿ, ಗ್ಯಾರಂಟಿಗಳು ಒಳ್ಳೇದು ಅಂತ ಹೇಳಿ ವಿರೋಧ ಮಾಡಿದವರು ಇವತ್ತು ಎಕ್ಸೆಪ್ಟ್ ಮಾಡಿ ದೇಶದ ಫುಲ್ ಯೂಸ್ ಮಾಡ್ತಾ ಇದ್ದಾರೆ. ಈಗ ಮನ್ರೇಗಾನು ಕೂಡ ಇಡೀ ದೇಶದಲ್ಲಿ ಯಾರ್ಯಾರಿಗೆ ಕೆಲಸ ಇರಲಿಲ್ಲ, ನಿಜವಾಗ್ಲೂ ಕೆಲಸ ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಭಾಷಣ ಮಾಡ್ಕೊಂಡು ಬಿಜೆಪಿಯವರು ಬುಳ್ಳೆ ಬಿಟ್ರೆ ಹೊರತು 2 ಕೋಟಿ ಜನರಿಗೆ ಕೆಲಸ ಕೊಡ್ತೀವಿ ಅಂತ. ಈ ಕೊಟ್ಟಿರೋ ಕೆಲಸನ ಏನು ಮನಮೋಹನ್ ಸಿಂಗ್ ಅವರು ಆ ಸಂದರ್ಭದಲ್ಲಿ ಕೊಟ್ಟರು ಅದನ್ನ ತೆಗೆಯಕೊಂಟಾರೆ 2 ಕೋಟಿ ಜನರಿಗೆ. ವರ್ಷ 2 ಕೋಟಿ ಜನರಿಗೆ ತೆಗಿತಾರೆ. ವರ್ಷ ಅಲ್ಲ, ನನ್ನ ಪ್ರಕಾರ 20 ಕೋಟಿ ಜನರಿಗೆ ಅಟ್ ಎ ಟೈಮ್ ತೆಗೆದು ಬಿಡ್ತಾರೆ ಇವರು. ಯಾಕೆಂದ್ರೆ ಉದ್ಯೋಗ ಖಾತ್ರಿ ತೆಗೆದು ಬಿಟ್ರೆ ಜನರಿಗೆ ಜೀವನಕ್ಕೆ ಬಹಳ ಕಷ್ಟ ಆಗುತ್ತೆ. ಒಂದು ಕಾನ್ಫಿಡೆನ್ಸ್ ಇತ್ತು ಜನರಿಗೆ, ನಾನು ದುಡಿತೀನಪ್ಪ, ನನಗೆ ದುಡ್ಡು ಬರುತ್ತೆ. ಯಾಕೆಂದ್ರೆ ದುಡ್ಡು ಬರಬೇಕಂದ್ರೆ ದುಡಿಬೇಕು, ಹಂಗೆ ಪುಕ್ಷಡೆ ಬರೋದಿಲ್ಲ ಅದು. ಇದನ್ನ ತೆಗೆದು ಇವಾಗ ಕುತ್ಕೊಂಡು ಇಲ್ಲ ಇವರು ತಪ್ಪು ಹಾದಿತ್ ಹೇಳ್ತಾ ಇದ್ದಾರೆ, ಹಿಂಗ್ ಮಾಡ್ತಾ ಇದ್ದಾರೆ, ಹಂಗ್ ಮಾಡ್ತಾ ಇದ್ದಾರೆ. ನಾನು ರಾಘವೇಂದ್ರ ಅವ್ರದ್ದು ನೋಡಿದೆ. ರಾಘವೇಂದ್ರ ಅವ್ರದ್ದು ಇದನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ದಾರಿ ತಪ್ಪಿಸೋದಲ್ಲ, ಬಡವರ ಹಕ್ಕನ್ನ ತೆಗಿತಾ ಇದ್ದಾರೆ. ಹುಷಾರಾಗಿರ್ರಿ ರಾಘವೇಂದ್ರ ಅವರೇ, ಅದನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮುಂದಿನೆಲ್ಲ ಅವ್ರ ಪರವಾಗಿ ಹೋರಾಟ ಮಾಡಬೇಕಾಗುತ್ತೆ. ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ಮಾತಾಡಬೇಕಾಗುತ್ತೆ. ದಾರಿ ತಪ್ಪಿಸೋದಕ್ಕೆ ಸರ್ಕಾರಗಳು ಇರಲ್ಲ. ಕಾನೂನು ಅವತ್ತು ಮಾಡಿರೋದು ತಲೆ ಕೆಟ್ಟು ಮಾಡಿರೋಲ್ಲ. ಜನರಿಗೆ ಸಹಕಾರ ಆಗಬೇಕು ಅಂತ ಹೇಳಿ ನನಗೆ ಗೊತ್ತಿರೋ ಪ್ರಕಾರ ರಾಹುಲ್ ಗಾಂಧಿ ಅವರು ಒಂದು ಸ್ವಲ್ಪ ಮತ್ತೆ ಸೋನಿಯಾ ಗಾಂಧಿ ಅವರು ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇರಬೇಕಾದ್ರೆ ಇದನ್ನ ಮಾಡಬೇಕು, ಸಾಲ ಮನ್ನಾ ಮಾಡಬೇಕು. ಇವ್ರಿಗೇನಂದ್ರೆ ಬಿಜೆಪಿ ಅವರಿಗೆ 2 ವಿಚಾರ. ಬಡವರು ದುಡಿತಾರೆ, ಅವರು ಆರಾಮಾಗಿರ್ತಾರೆ ಅಂದ ತಕ್ಷಣ ಇವರಿಗೆ ಹೊಟ್ಟೆ ಕಿಚ್ಚು. ಮಹಾತ್ಮ ಗಾಂಧಿ ಹೆಸರು ಹೇಳಿದ ತಕ್ಷಣ ಹೊಟ್ಟೆ ಕಿಚ್ಚು. ಸೊ ದಿನ ಮಹಾತ್ಮ ಗಾಂಧಿನ ಹತ್ಯೆ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಬಿಜೆಪಿ ಅವರು. ಅದು ಈ ಅಲ್ಲ ಹೊಡಿಲೇಬೇಕು. ಅದಕ್ಕೆ ಯಾಕೆ ಅಧಿವೇಶನ ಕರೀತಾರೆ? ಅದನ್ನ ಬಂದ್ಬಿಟ್ಟು ಚರ್ಚೆ ಮಾಡೋ ಬದಲು ಇವ್ರ ಕೊನೆ ಭಾಷಣ, ಇವ್ರ ಭಾಷಣ, ಇವ್ರಿಗೇನು ತಲೆಗಿಲೇ ಇದ್ದ? ಅವ್ರ ಮನೆಯಲ್ಲಿ ಇಡೀ ತುಂಬಾ ಹೊಲ್ಸು ರಾಡಿ ಆಗಿದೆ. ವಿಜೇಂದ್ರ ಅವರು ಮನೇಲಿ ಎಷ್ಟು ಬಾಗಿಲಿದಾವೆ, ಎತ್ತಲಾಗಿದಾವೆ ಕಿಟಕಿ ಅಂತಾನೆ ಗೊತ್ತಿಲ್ಲ. ಅದಕ್ಕೆ ಫಸ್ಟ್ ನಿಮ್ಮ ವಿಚಾರನ ನೋಡ್ಕೊಳ್ಳಿ. ರಾಜ್ಯದ ಸಮಸ್ಯೆಗಳನ್ನ ಚರ್ಚೆ ಮಾಡಕ್ಕೆ ಅವಕಾಶ ಸಿಕ್ಕಿದೆ. ಬಡ್ಕೋತಾ ಇದ್ರಿ ನೀವು ಬೆಳಗಾಮಲ್ಲಿ ಇನ್ನೊಂದು ವಾರ ನಡೀಲಿ, 1 ವಾರ ನಡೀಲಿ ಅಂತ. ಈಗ ಮಾಡ್ತಾರಲ್ಲ, ಬಂದು ಚರ್ಚೆ ಮಾಡೋದು ಒಳ್ಳೇದಲ್ವ, ಮಾಡ್ಲಿ. ಸರ್, ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಲ್ಲ. ಇದು ಮತ್ತೆ ಯಾವುದೇ ವಿಚಾರ ಆಗಲಿ, ಯಾವುದೇ ಸಂದರ್ಭದಲ್ಲಿ ಏನಾದರೂ ಭ್ರಷ್ಟಾಚಾರ ಇತ್ತು ಅಂದ್ರೆ ತನಿಖೆ ಆಗಬೇಕು. ತನಿಖೆ ಆದ ತಕ್ಷಣ ಅವರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಅದು ಯಾವುದೇ ವಿಚಾರ ಆಗಲಿ, ಈವನ್ ಡಿಜಿಪಿ ವಿಚಾರ ಇರಲಿ, ಯಾವುದೇ ಇರಲಿ, ಇದೆಲ್ಲದೂ ಕೂಡ ಇರಬೇಕು. ಇದು ಅಸಹ್ಯ ಇವೆಲ್ಲ ಕೆಲವು ಸತಿ. ಅದಕ್ಕೆ ಏನ್ ಮಾಡಬೇಕು, ಕಾನೂನು ಶೀಘ್ರ ನಿರ್ಧಾರಗಳು ತಗೊಂಡ್ರೆ ಜನರಿಗೊಂದು ವಿಶ್ವಾಸ ಬರುತ್ತೆ. ಇಂಥ ವಿಚಾರಗಳಲ್ಲಿ ಅದು ಆಗುತ್ತೆ ಅಂತೇಳಿ ವಿಶ್ವಾಸ. ಇವತ್ತು ಗ್ಯಾರಂಟಿ ಕಾರ್ಯಾಗಾರ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ರೇವಣ್ಣವರು ರಾಜ್ಯಾಧ್ಯಕ್ಷರು ಮತ್ತೆ ಈ ಭಾಗದ ಉಪಾಧ್ಯಕ್ಷರು ದಿನೇಶ್ ಅವರು ಬಂದಿದ್ದಾರೆ. ಮತ್ತೆ ಬೇರೆ ಪುಷ್ಪ ಅಮರನಾಥ್ ಅವರು ಬಂದಿದ್ದಾರೆ. ಮತ್ತೆ ಇವರೆಲ್ಲರೂ ಬಂದು ಒಂದು ಮುಂದೆ ಒಂದು ಎಲ್ಲ ಜಿಲ್ಲೆಯಲ್ಲೂ ಮಾಡಬೇಕು ಅಂತ ಹೇಳಿ
ನಮಗೆ ಒಂದು ನಿರ್ದೇಶನ ಇದೆ. ಇವತ್ತು ಈ ಕಾರ್ಯಕ್ರಮನ ಅಲ್ಲ ಏನಿಲ್ಲ ಚರ್ಚೆಗಳಾಗುತ್ತೆ. ಅದನ್ನ ಯಾವ ರೀತಿ ಏನು ಅಂತ ಹೇಳಿ ಅದನ್ನ ಕಾರ್ಯಕ್ರಮ ಟೈಪ್ ಮಾಡಿ ಮಾಡ್ತಾರೆ. ಅದು ಯೂಶಲ್ ಎಲ್ಲ ಕಡೆ ಇದೆ. ಏನಾದ್ರು ನ್ಯೂನತೆಗಳಿದ್ರೂ ಕೂಡ ಯಾವ ರೀತಿ ಸರಿ ಮಾಡಬೇಕು ಇದನ್ನೆಲ್ಲ. ಆಮೇಲೆ ಇದೊಂದು ಸೆಲೆಬ್ರೇಷನ್, ಜನರಿಗೆ ಈ ಕಾರ್ಯಕ್ರಮನ ಕೊಟ್ಟಿರೋದು ಇದೆಯಲ್ಲ, ಇದೊಂದು ಹಬ್ಬ ಇದ್ದಂಗೆ ಅದನ್ನ ಮಾಡಬೇಕಾಗ್ತದೆ, ಸೆಲೆಬ್ರೇಟ್ ಮಾಡಬೇಕು. ಯಾಕಂದ್ರೆ ಮಾತು ಉಳಿಸ್ಕೊಂಡ್ಗೆ ನಾವೇನು ಮತ ಹಾಕೊಳ್ಳೋಕ್ಕಿಂತ ಮುಂಚೆ ಮಾತು ಉಳಿಸ್ಕೊಂಡಿದ್ವಿ, ಅದು ಕೊಟ್ಟಿರೋದ್ರಿಂದ ಅದು ಒಳ್ಳೆ ರೀತಿಯಲ್ಲೇ ಅದನ್ನ ನಾವು ಒಂದು ಸೆಲೆಬ್ರೇಟ್ ಮಾಡೋದು ಮತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬಹಳ ಅವಶ್ಯಕತೆನೂ ಇದೆ. ಅದನ್ನ ಮಾಹಿತಿಯನ್ನು ಅಧ್ಯಕ್ಷರು ತಗೊಂಡು ಸರ್ಕಾರದ ಮಟ್ಟದಲ್ಲಿ ಮತ್ತೆ ಚರ್ಚೆ ಮಾಡಕ್ಕೆ ಹೋಗ್ತಾರೆ. ಪೊಲೀಸ್ ಇಲಾಖೆ ಅಲ್ಲ ಅದನ್ನೇ ನಾನು ಹೇಳಿದ್ನಲ್ಲ, ಯಾವುದೇ ಆಗಲಿ ಅದೆಲ್ಲ ಅಸಹ್ಯ. ಅದ್ರ ಬಗ್ಗೆ ನಾನು ಚರ್ಚೆನೂ ಮಾಡಕ್ಕೆ ಹೋಗಲ್ಲ. ಆಗಲೇ ಈಗ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ. ಸಸ್ಪೆಂಡ್ ಮಾಡಬೇಕು, ಅವ್ರ ಮೇಲೆ ಕಠಿಣ ಶಿಕ್ಷೆ ತಗೊಳ್ಬೇಕಾಗುತ್ತೆ. ಇದೆಲ್ಲ ನಾಟ್ ಅಲೌಡ್, ಇಟ್ಸ್ ನಾಟ್ ಅ ರೈಟ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.